ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಮಾಜಿ ಪ್ರಧಾನಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ವಿಧಿವಶ. ದೇವೇಗೌಡ ಅವರಿಗೆ ಚೆನ್ನಮ್ಮನವರು ದೈವ ಶಕ್ತಿಯಾಗಿದ್ದು ಹೇಗೆ, ಪ್ರೇರಣೆಯಾಗಿದ್ದು ಹೇಗೆ, ಚೆನ್ನಮ್ಮ ಅವರಿಗೆ ಯಾವ ಕಾರಣದಿಂದಾಗಿ ಆರೋಗ್ಯ ಸಮಸ್ಯೆ ಕಾಡಿತ್ತು, ಯಾವ ಆಸ್ಪತ್ರೆಗೆ ದಾಖಲಾಗಿದ್ರು ಮತ್ತು ಎಷ್ಟು ಗಂಟೆಗೆ ಅವರು ಇದೀಗ ನಿಧನರಾಗಿದ್ದಾರೆ. ಜೊತೆಗೆ ದೇವೇಗೌಡರ ಕುಟುಂಬಕ್ಕೆ ಶಕ್ತಿಯಾಗಿ ನಿಂತಂಥ ಚೆನ್ನಮ್ಮನವರ ಕೆಲವೊಂದಿಷ್ಟು ಆಸಕ್ತಿದಾಯಕ ಸಂಗತಿಗಳನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಹರದನಹಳ್ಳಿ ಅಂದರೆ ಹಾಸನದ ಹರದನಹಳ್ಳಿಯ ಒಬ್ಬ ವ್ಯಕ್ತಿ, ಒಬ್ಬ ಸಾಮಾನ್ಯ ಕೃಷಿ ಕುಟುಂಬದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ 1996ರಿಂದ 1997ರ ತನಕ ದೇಶದ ಪ್ರಧಾನಮಂತ್ರಿಯಾಗಿ ಆಳ್ತಾರೆ ಅಂದರೆ ಅದಕ್ಕೆ ಪ್ರೇರಣಾ ಶಕ್ತಿಯಾಗಿದ್ದು ಅಥವಾ ಮಾರ್ಗದರ್ಶಕರಾಗಿದ್ದು ಮತ್ತು ಎಲ್ಲವನ್ನೂ ಕೂಡ ಕುಟುಂಬ ಮತ್ತು ಮಕ್ಕಳು ಮತ್ತು ಗಂಡನಿಗಾಗಿ ತ್ಯಾಗ ಮಾಡಿದಂಥ ಒಬ್ಬ ಕರುಣಾಮಯಿ, ತ್ಯಾಗಮಯಿ, ಜೊತೆಗೆ ಮಹಾನಾಯಕಿ ಆಗಿದ್ದವರು ಇದೇ ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ಅವರ ಪತ್ನಿಯಾಗಿದ್ದಂಥ ಚೆನ್ನಮ್ಮನವರು ಕಳೆದ 4 ದಿನಗಳಿಂದ ಉಸಿರಾಟದ ಸಮಸ್ಯೆಯಿಂದ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದರು. ಅವರ ಚಿಕಿತ್ಸೆಗೆ ಡಾಕ್ಟ್ರು ಕೂಡ ಹರಸಾಹಸವನ್ನು ಮಾಡ್ತಾಯಿದ್ರು. ನಿನ್ನೆ ಒಂದು ಹಂತಕ್ಕೆ ಚಿಕಿತ್ಸೆ ಕಂಟ್ರೋಲ್ ತಪ್ತಾ ಇದೆ, ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ ಎನ್ನುವಂಥ ಮಾತು ಕೇಳಿ ಬಂದಿದ್ದು. ಗಂಭೀರ ಪರಿಸ್ಥಿತಿಯಲ್ಲಿ ಚೆನ್ನಮ್ಮನವರು ಆಸ್ಪತ್ರೆಯಲ್ಲಿ ತೀವ್ರ ಒಂದು ಬದುಕು ಮತ್ತು ಸಾವಿನ ನಡುವೆ ಹೋರಾಟವನ್ನು ನಡೆಸ್ತಾ ಇದ್ರು. ಆದರೆ ಇವತ್ತು ಬೆಳಗ್ಗೆ ಆದಂಥ ಒಂದು ಡೆವಲಪ್ಮೆಂಟ್ನಲ್ಲಿ ಮಣಿಪಾಲ್ ಆಸ್ಪತ್ರೆಯ ವೈದ್ಯರು ಕೂಡ ಹೇಳ್ತಾ ಇದ್ರು, ಇಲ್ಲ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ, ವೆಂಟಿಲೇಟರ್ಗಿಂತ ಸ್ವಲ್ಪ ಕಡಿಮೆ ವ್ಯವಸ್ಥೆಯನ್ನು ಮಾಡಿಕೊಂಡು ಸಾಮಾನ್ಯವಾಗಿ ಉಸಿರಾಡುವಂಥ ಹಂತಕ್ಕೆ ಬಂದಿದೆ ಅನ್ನುವಂಥ ಮಾತಿನ ನಡುವೆ ನಿನ್ನೆ ದೇವೇಗೌಡವರ ಕಣ್ಣಲ್ಲಿ ಒಂದು ಸ್ವಲ್ಪ ನೀರು ಬಂದಿತ್ತು. ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು, ಇಲ್ಲ ನಾವು ಮಾಡುವಷ್ಟು ಮಾಡಾಗಿದೆ. 2001ರಲ್ಲಿ ಕೂಡ ಅವರಿಗೆ ಒಂದು ದೊಡ್ಡ ಮಟ್ಟದ ಆ್ಯಸಿಡ್ ದಾಳಿ ಆದಾಗಲೂ ಕೂಡ ಬದುಕುವಂಥ ಚಾನ್ಸಸ್ ತುಂಬ ಕಡಿಮೆ ಇತ್ತು. ಆದರೂ ಕೂಡ ಅವರ ಒಂದು ಜೀವನದ ಬಗ್ಗೆ ಇರುವಂಥ ಒಂದು ಉತ್ಸುಕತೆ, ಜೊತೆಗೆ ಪ್ರೇರಣೆ, ಮಾರ್ಗದರ್ಶನ ಮತ್ತು ಅವರ ಒಂದು ಡೆಡಿಕೇಶನ್ ಎಲ್ಲವೂ ಕೂಡ ಅವರ ಬದುಕಿಗೆ ನಾಂದಿ ಹಾಡಿತ್ತು. ಜೊತೆಗೆ ಅವರು ಸದಾಕಾಲ ಕ್ರಿಯಾಶೀಲರಾಗಿರ್ತರು, ಎಲ್ಲರೂ ಕೂಡ ಮಾರ್ಗದರ್ಶಕರಾಗಿರ್ತರು. ಜೊತೆಗೆ ಯಾವ ಮಕ್ಕಳು ಕಂಡ್ರು ನೀವು ಓದಿ ಮುಂದೆ ಬರಬೇಕು ಎನ್ನುವಂಥ ಮಾತನ್ನು ಆಡ್ತಾ ಇದ್ರು ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ಜೊತೆಗೆ ಅವರಲ್ಲೂ ಕೂಡ ಒಂದು ಸ್ವಲ್ಪ ಆಶಾಭಾವನೆ ಕಡಿಮೆಯಾಗಿತ್ತು, ದೇವರನ್ನು ನೋಡ್ಕೊಳ್ಬೇಕೆನ್ನುವಂಥ ವಿಚಾರ ಆಗಿತ್ತು. ಆದರೆ ಅದರ ಜೊತೆಗೆ ವಿಪಕ್ಷ ನಾಯಕರಾದಂಥ ರೋಷಕ್ ಅವರು ಹೇಳಿದಂಥ ಮಾತಿದೆಯಲ್ಲ, ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ, ಉಸಿರಾಟ ಸಮಸ್ಯೆ ಅಂದರೆ ಸ್ವಲ್ಪ ಕಡಿಮೆಯಾಗಿದೆ, ಇನ್ನೇನಿದ್ರು ಡಾಕ್ಟ್ರು ಚಿಕಿತ್ಸೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಚಿಕಿತ್ಸೆಯ ಬಗ್ಗೆ ರವಿವಾರ ಅಂದರೆ ಇವತ್ತು ಅದ್ರ ಬಗ್ಗೆ ಅರ್ಥ ಆಗುತ್ತೆ, ವೈದ್ಯರು ಏನು ಮಾಡ್ತಾರೆ ನೋಡಬೇಕು ಎನ್ನುವಂಥ ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ರು. ಅಷ್ಟಕ್ಕೇ ಇವತ್ತು ಬೆಳಗ್ಗೆ ನಮಗೆಲ್ಲ ಅರ್ಥ ಆಗಿತ್ತು, ಎಸ್ ಅಫ್ಕೋರ್ಸ್ ಇಲ್ಲ, ಚೆನ್ನಮ್ಮನವರ ಸ್ಥಿತಿ ಗಂಭೀರವಾಗಿದೆ, ಇವತ್ತು ಅವರ ಒಂದು ನಿರ್ಧಾರವನ್ನು ಕೈಗೊಳ್ಳುತ್ತಾ ಡಾಕ್ಟ್ರು ಅಥವಾ ಇವತ್ತು ಅದು ಘೋಷಣೆಯಾಗುವಂಥ ಎಲ್ಲ ಸಾಧ್ಯತೆ ಇದೆ ಎನ್ನುವಂಥ ಬಗ್ಗೆ ಬೆಳಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಕೂಡ ಇತ್ತು. ಇನ್ನು ಚೆನ್ನಮ್ಮನವರು ಯಾವಾಗ ಹುಟ್ಟಿದ್ರು, ಎಲ್ಲಿ ಹುಟ್ಟಿದ್ರು ಎನ್ನುವುದು ನೋಡ್ತಾ ಹೋದರೆ ಹಾಸನದ ಒಂದು ಕೃಷಿ ಕುಟುಂಬದಲ್ಲಿ 1937ರಲ್ಲಿ ಚೆನ್ನಮ್ಮನವರು ಹುಟ್ಟಿದ್ರು. ಅವರಿಗೆ 17ನೇ ವರ್ಷಕ್ಕೆ ಅಂದರೆ 1954ರಲ್ಲಿ ದೇವೇಗೌಡ ಎನ್ನುವಂಥ ಒಬ್ಬ ಸಾಮಾನ್ಯ ಸಿವಿಲ್ ಕಾಂಟ್ರಾಕ್ಟರ್ ಜೊತೆ ಅವರಿಗೆ ಮದುವೆಯಾಗಿತ್ತು. ಆಗ ಕೂಡ ದೇವೇಗೌಡರು ಸಿವಿಲ್ ಕಾಂಟ್ರಾಕ್ಟರ್ ಮಾಡೋದ್ರ ಜೊತೆಗೆ, ಯಾಕಂದರೆ ಅವರು ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಮಾಡಿದರು ಹಾಸನದ ಒಂದು ಕಾಲೇಜ್ನಲ್ಲಿ, ಆ ಸಿವಿಲ್ ಕಾಂಟ್ರಾಕ್ಟರ್ ಮಾಡೋದ್ರ ಜೊತೆಗೆ ಸ್ವಲ್ಪ ಬಿಸ್ನೆಸ್ ಮಾಡೋದ್ರ ಜೊತೆಗೆ ದೇವೇಗೌಡ ಅವರಿಗೆ ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ಅವರು ಜೊತೆಗೆ ಅಂದರೆ ಈ ಸಿವಿಲ್ ಕಾಂಟ್ರಾಕ್ಟರ್ ಮಾಡೋದ್ರ ಜೊತೆಗೆ ಚುನಾವಣಾ ಅಖಾಡಕ್ಕೂ ಕೂಡ ಇಳಿದಿದ್ರು, ನಗರಸಭೆ ಪುರಸಭೆ ಹೀಗೆ ಅಖಾಡಕ್ಕೂ ಇಳಿದಿದ್ರು. ಜೊತೆಗೆ ಅವರ ಇಬ್ಬರಲ್ಲೂ ಕೂಡ ಒಂದು ಸಾಮ್ಯತೆ ಇತ್ತು. ಅಂದರೆ ತುಂಬ ಏಜ್ ಡಿಫರೆನ್ಸ್ ಇರಲಿಲ್ಲ, ಒಂದು 4-5 ವರ್ಷ ಅಷ್ಟೇ ಡಿಫರೆನ್ಸ್ ಇತ್ತು. ದೇವೇಗೌಡ ಅವರು ಹುಟ್ಟಿದ್ದು 1934ರಲ್ಲಿ, ಚೆನ್ನಮ್ಮನವರು ಹುಟ್ಟಿದ್ದು 1937ರಲ್ಲಿ. ಹೀಗಾಗಿ 3-4 ವರ್ಷ ಡಿಫರೆನ್ಸ್ ಇರೋದರಿಂದ ಗಂಡ ಹೆಂಡತಿಯ ಮಧ್ಯೆ ಅನ್ಯೋನ್ಯವಾದ ಸಂಬಂಧ ಇತ್ತು. ದೇವೇಗೌಡರು ಎಲ್ಲೇ ಹೋದರೂ ಕೂಡ ಮನೆಗೆ ಹೋಗುವಂಥ ವಿಷಯ ಇದ್ದರೆ ಅವರು ಮನೆಗೆ ಹೋಗಿ ಹೆಂಡತಿ ಜೊತೆ ಕೂತು ಊಟವನ್ನು ಮಾಡ್ತಾಯಿದ್ರು. ಇದು ಇಂಪಾರ್ಟೆಂಟ್ ಆದಂಥ ವಿಷಯ. ನೋಡಿ, ಅವರು ಬೇರೆ ಬೇರೆ ರಾಜಕಾರಣಕ್ಕಾಗಿ ಪ್ರವಾಸವೋ ಅಥವಾ ಬೇರೆ ಬೇರೆ ಕಾರ್ಯಕ್ರಮ ಇದ್ದರೂ ಕೂಡ ಅವರು ಮನೆಯಿಂದ ಹೊರಗೆ ಇರ್ತಿದ್ರು. ಆದರೆ ಅವರಿಗೊಂದು ವಿಷಯ ಗೊತ್ತಿತ್ತಲ್ಲ, ಇಲ್ಲ ಇವತ್ತು ನಾನು ಮನೆಗೆ ಹೋಗ್ತಾ ಇದ್ದೇನೆ ಅನ್ನುವಂಥ ವಿಷಯ ಗೊತ್ತಾದಾಗ ಮನೆಗೆ ಹೋಗಿ ಹೆಂಡತಿಯ ಜೊತೆ ಊಟವನ್ನು ಮಾಡ್ತಾಯಿದ್ರು. ಜೊತೆಗೆ ಹೆಂಡತಿ ಪೂಜೆ ಮಾಡಿದ ನಂತರ ಊಟ ಮಾಡುವಂಥ ಸಂಪ್ರದಾಯ ಅವರಲ್ಲಿತ್ತು. ಅಂದರೆ ದೇವೇಗೌಡರ ಮನೆಯಲ್ಲಿ ಸ್ವತಃ ಬೇರೆ ಯಾರೋ ಸಣ್ಣ ಮೊಮ್ಮಕ್ಕಳು ಅಥವಾ ಬೇರೆ ಪುರೋಹಿತರು ಪೂಜೆ ಮಾಡ್ತಿರಲಿಲ್ಲ, ಸ್ವತಃ ಸ್ನಾನ ಮಾಡಿ ಸಂಪ್ರದಾಯಸ್ಥವಾಗಿ ಸಂಸ್ಕಾರವಾಗಿ ಇದೇ ಚೆನ್ನಮ್ಮನವರು, ಮಹಾನಾಯಕಿ ಚೆನ್ನಮ್ಮನವರು ಪೂಜೆಯನ್ನು ಮಾಡ್ತಾಯಿದ್ರು. ಅಷ್ಟು ದೈವಭಕ್ತಿ ಇದ್ದುದು ಚೆನ್ನಮ್ಮನವರಿಗೆ. ಚೆನ್ನಮ್ಮನವರಿಂದ
ಕುಟುಂಬ ಸಮೇತರಾಗಿ ದೇವೇಗೌಡರ ಕುಟುಂಬ ಅಂದ್ಕೊಳ್ಳಿ ಅದು ದೈವ ಭಕ್ತದ ಕುಟುಂಬ ಎನ್ನುವುದು ಕೂಡ ಜನರಿಗೆ ಅರ್ಥ ಆಗುತ್ತೆ. ಅದು ಬೇರೆ ಬೇರೆ ಕಾರಣಗಳಲ್ಲೂ ಕೂಡ ನಮಗೆ ಅದು ಕಣ್ಣು ಮುಂದೆ ಬರುತ್ತೆ. ಅದು ಮುಖ್ಯವಾಗಿ ರೇವಣ್ಣನವ್ರ ವಿಚಾರದಲ್ಲೂ ಕೂಡ ಲೆಂಬಿಯನ್ ತೆಗೆದುಕೊಂಡು ಹೋಗ್ತಾರೆ. ಅದು ಕೂಡ ಚೆನ್ನಮ್ಮನವರ ಒಂದು ದೈವ ಶಕ್ತಿಯ ಒಂದು ಮುಂದುವರೆದ ಭಾಗ ಅಂತ ಹೇಳ್ಬೋದು. ಇನ್ನು ಚೆನ್ನಮ್ಮನವರಿಗೆ 6 ಜನ ಮಕ್ಕಳು, ಅಂದರೆ ದೇವೇಗೌಡರ ಒಂದು ದಂಪತಿಗೆ 6 ಜನ ಗಂಡು ಮಕ್ಕಳು. ಮೊದಲನೇದಾಗಿ ಬಾಲಕೃಷ್ಣ, ಎಚ್ ಡಿ ಬಾಲಕೃಷ್ಣ, ಅವರು KS ಆಫೀಸರ್ ಆಗಿದ್ದಂಥವ್ರು, ಅವರು ಇದೀಗ ರಿಟೈರ್ಡ್ ಆಗಿದ್ದಾರೆ. ಎರಡನೇದಾಗಿ ರೇವಣ್ಣ, ಎಚ್ ಡಿ ರೇವಣ್ಣ, ಅವರು MLA ಆದಂಥವ್ರು, MLA ಆಗಿದ್ದಾರೆ ಹೊಳೆ ನರಸೀಪುರ ಕ್ಷೇತ್ರದಿಂದ. ಜೊತೆಗೆ ಮಾಜಿ ಸಚಿವರು ಕೂಡ. ಜೊತೆಗೆ ಕುಮಾರಸ್ವಾಮಿ ಈಗ ಕೇಂದ್ರ ಸಚಿವರಾಗಿದ್ದಾರೆ, MP ಆಗಿದ್ದಾರೆ. ಜೊತೆಗೆ 2 ಬಾರಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಹೆಗ್ಗಳಿಕೆಯನ್ನು ಗಳಿಸಿದಂಥವ್ರು ಮತ್ತು ಅಪಾರ ಜನಪ್ರಿಯತೆ ಇರುವಂಥ ಒಬ್ಬ ವ್ಯಕ್ತಿ. ಜೊತೆಗೆ ಡಾಕ್ಟರ್ ರಮೇಶ್ ಅವರು ಕೂಡ ರಾಜಕೀಯದಿಂದ ದೂರ ಇದ್ದಾರೆ, ಅವರು 4ನೇ ಮಗ. ಇನ್ನು ಅವರಿಗೆ 2 ಹೆಣ್ಣು ಮಕ್ಕಳು, ಒಂದು ಅನುಷಾ, ಅವ್ರು ಯಾರಾದ್ರೂ ನಿಮ್ಗೆ ಈಗಾಗಲೇ ಗೊತ್ತಿರಬೇಕು, ಖ್ಯಾತ ಹೃದ್ರೋಗದ ತಜ್ಞರಾಗಿರುವಂಥ ಡಾಕ್ಟರ್ CN ಮಂಜುನಾಥ್ ಅವರ ಧರ್ಮಪತ್ನಿ. ಅವರು ಕೂಡ ದೇವೇಗೌಡ ದಂಪತಿಯ ಮಗಳು. ಜೊತೆಗೆ CN ಮಂಜುನಾಥ್ ಕೂಡ ಇದೀಗ MP ಆಗಿದ್ದಾರೆ. ಕೊನೆಯ ಹುಡುಗಿ ಶೈಲಜಾ, ಅವರು ಡಾಕ್ಟರನ್ನ ಮದುವೆಯಾಗಿದ್ದಾರೆ. ಹೀಗಾಗಿ ಒಂದು ತುಂಬು ಕುಟುಂಬ. ಆ ಮಕ್ಕಳಿಗೆ ಮೊಮ್ಮಕ್ಕಳಿದ್ದಾರೆ, ಮೊಮ್ಮಕ್ಕಳು ಕೂಡ ರಾಜಕೀಯದಲ್ಲಿದ್ದಾರೆ. ಒಂದು ಕಪ್ಪು ಚುಕ್ಕಿ ಅಂದರೆ ಒಬ್ಬ ಮೊಮ್ಮಗ ಇದೀಗ ಕಾರಣಾಂತರದಿಂದ ಜೈಲನ್ನು ಕೂಡ ಅನುಭವಿಸಿದ್ದಾರೆ ಮತ್ತು ಶಿಕ್ಷೆ ಕೂಡ ಆಗಿದೆ. ಇದರ ಜೊತೆಗೆ ಒಂದು ಅವರ ವೈಯಕ್ತಿಕವಾಗಿ ಆದಂಥ ದಾಳಿ ನೋವು ಏನು ಎನ್ನುವುದನ್ನು ನೋಡ್ತಾ ಹೋದರೆ 2001ರಲ್ಲಿ ಇದೇ ಚೆನ್ನಮ್ಮ ಮತ್ತು ಸೊಸೆಯಾದಂಥ ಅಂದರೆ ರೇವಣ್ಣನವರ ಪತ್ನಿ ಅಂತ ಭವಾನಿಯವರು ಜೊತೆಗಿದ್ದಾಗ ಕೆಲವೊಂದು ವ್ಯಕ್ತಿಗಳು ಎಸಿಡ್ ಎರಚುವಂಥ ಒಂದು ಪ್ರಕರಣ ಆಗುತ್ತೆ. ಅದು ಕೂಡ ರಾಜಕೀಯವಾಗಿ ದೊಡ್ಡ ಸದ್ದು ಮಾಡ್ತಾರೆ. ರಾಜಕೀಯ ಹಿನ್ನೆಲೆಯಿಂದ ದೇವೇಗೌಡರ ಕುಟುಂಬದ ವಿರುದ್ಧ ಎಸಿಡ್ ದಾಳಿ ಆಯಿತು ಎನ್ನುವಂಥ ಒಂದು ಸದ್ದು ಆಗುತ್ತೆ. ಆದರೆ ತನಿಖೆಯ ನಂತರ ಅರ್ಥ ಆಗುತ್ತೆ ಇದು ಜಾಗದ ಸಂಬಂಧಕ್ಕಾಗಿ, ಅದು ಕೆಲವೊಂದು ಪ್ರಾಪರ್ಟಿ ಅಂದರೆ ಜಮೀನು ವಿಷಯವಾಗಿ ಎಸಿಡ್ ದಾಳಿ ಮಾಡಿದ್ದು ಎನ್ನುವುದು ಕೂಡ ತನಿಖೆಯಿಂದ ಬಯಲಾಗತ್ತೆ. ಆಗ ಇದೇ ಚೆನ್ನಮ್ಮನವರು 2001ರ ಟೈಮಲ್ಲಿ, ಅಂದರೆ 25 ವರ್ಷಗಳ ಹಿಂದೆ, ಚೆನ್ನಮ್ಮ ಬದುಕಿ ಉಳಿಯೋದೇ ತುಂಬ ಕಷ್ಟ, ಚಾನ್ಸಸ್ ತುಂಬ ಕಡಿಮೆ ಇದೆ, 2% 3% ಮಾತ್ರ ಬದುಕುಳಿಯಬಹುದು ಎನ್ನುವಂಥ ಮಾತಿತ್ತು. ಆದರೆ ಒಂದು ಜೀವನದ ಬಗ್ಗೆ ಇರುವಂಥ ಉತ್ಸಾಹ, ಧೈರ್ಯ ಎಲ್ಲವೂ ಕೂಡ, ದೈವಶಕ್ತಿ ಎಲ್ಲವೂ ಕೂಡಿ ಬಂದು ಸುಮಾರು 25 ವರ್ಷಗಳ ಮುಂದಿನ ಬದುಕನ್ನು ಕೂಡ ಅವರು ಸಾಗಿಸ್ತಾರೆ. ಜೊತೆಗೆ ವೈದ್ಯರು ಕೂಡ ಹೇಳ್ತಾರೆ, ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕನ್ನಡಿಯನ್ನು ಇಡಬೇಡಿ, ಮುಖ ಸ್ವಲ್ಪ ಕುರೂಪಿಯಾಗಿದೆ, ಸ್ವಲ್ಪ ಸಮಸ್ಯೆ ಆಗಿದೆ, ನೊಂದ್ಕೊಳ್ಬೋದು ಎನ್ನುವಂಥ ಮಾತನ್ನು ಹೇಳಿದಾಗ ಸ್ವತಃ ಇದೇ ಚೆನ್ನಮ್ಮನವರು ಇಲ್ಲ, ಮನೆಯಲ್ಲಿ ಕನ್ನಡಿ ಇರಲೇಬೇಕು, ನನ್ನನ್ನು ನಾನು ನೋಡಿ ಮತ್ತೆ ನಾನು ಜೀವನದ ಬಗ್ಗೆ ಉತ್ಸುಕರಾಗಬೇಕು ಎನ್ನುವಂಥ ಮಾತನ್ನು ಹೇಳಿದ್ರು. ಜೊತೆಗೆ ಅವರ ಮನೆಯಲ್ಲಿ ದೊಡ್ಡದಾದಂಥ ಒಂದು ಕನ್ನಡಿಯನ್ನು ಕೂಡ ಇಟ್ಕೊಂಡಿದ್ರು. ಜೊತೆಗೆ 2022ರಲ್ಲಿ ಇನ್ಕಮ್ ಟ್ಯಾಕ್ಸ್ ವಿಚಾರದಲ್ಲೂ ಕೂಡ ದೇವೇಗೌಡರ ಪತ್ನಿಯಾದಂಥ ಚೆನ್ನಮ್ಮನ ಹೆಸರು ಕೇಳಿ ಬಂದಿತ್ತು. ಅಂದರೆ ಇನ್ಕಮ್ ಟ್ಯಾಕ್ಸ್ ಸರಿಯಾಗಿ ಫೈಲ್ ಮಾಡಿಲ್ಲ ಎನ್ನುವಂಥ ವಿಚಾರದಲ್ಲಿ. ಇವೆಲ್ಲದರ ಹೊರತಾಗಿ ಚೆನ್ನಮ್ಮ ಬದುಕಿರುವಾಗಲೂ ಕೂಡ ಅತ್ಯಂತ ದೊಡ್ಡ ನೋವಿನ ಸಂಗತಿ ಅವರನ್ನು ಕಾಡಿದ್ದು ಅದು 2 ವಿಷಯ. ಒಂದು ವಿಷಯ, ಅವರಿಗೆ ನೇರವಾಗಿ ಸಂಪರ್ಕ ಇಲ್ಲ ಅಥವಾ ನೇರವಾಗಿ ಅಷ್ಟು ಪ್ರೀತಿ ಇಲ್ಲದಿದ್ರು ಕೂಡ ರೇವಣ್ಣನವರ ಒಬ್ಬ ಮಗ ಮಾಡಿದಂಥ ಒಂದು ಕೆಟ್ಟ ಕೆಲಸದಿಂದ ಅವರು ಇದೀಗ ಜೈಲು ಪಾಲಾಗಿದ್ದಾರೆ. ಅವರು ಬರ್ತಾರೆ ಇಲ್ವೋ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ ಪೆರೋಲ್ ಮುಖಾಂತರ. ಅದೇನಿರಲಿ, ಬಂದರೂ ಹೋದರೂ ಅದರಿಂದ ಏನೂ ಯೂಸ್ ಇಲ್ಲ. ಯಾಕಂದರೆ ಅಷ್ಟು ಒಂದು ರಾಡಿಯನ್ನು ಮಾಡಿ ಅವರು ಇದೀಗ ಜೈಲಲ್ಲಿ ಸೇರ್ಕೊಂಡ್ಬಿಟ್ಟಿದ್ರೆ ಅದು ದೇವೇಗೌಡರ ಕುಟುಂಬಕ್ಕೆ ಒಂದು ಕಪ್ಪು ಚುಕ್ಕೆ. ಅದರ ಬಗ್ಗೆ ಮಾತನಾಡೋದಕ್ಕಿಂತ ಚೆನ್ನಮ್ಮನವರ ಮತ್ತೊಂದು ಬೇಸರದ ಸಂಗತಿ, ಚೆನ್ನಮ್ಮನವರಿಗೆ ಆದಂಥ ಒಂದು ಆಘಾತ ಅಂದರೆ ತನ್ನ ಪ್ರೀತಿಯ ಮಗನಾದಂಥ HD ರೇವಣ್ಣನವ್ರನ್ನ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿನಲ್ಲಿ ಕೂರಿಸಿದಾಗ ಯಾವುದೋ ಒಂದು ಕಾರಣಕ್ಕಾಗಿ ಅವ್ರ ಮೇಲೆ ಕಂಪ್ಲೇಂಟ್ ಬರುತ್ತೆ. ಕಂಪ್ಲೇಂಟ್ ಆದ ನಂತರ ಪೊಲೀಸರು ಬಂದು ಅವರನ್ನು ಅರೆಸ್ಟ್ ಮಾಡಿ ಜೈಲು ವಾಸಿಯಾಗುವಂತೆ ಮಾಡ್ತಾರೆ. ಆ ನೋವು ತನ್ನ ಪ್ರೀತಿಯ ಮಗನಾದಂಥ ಮುದ್ದಿನ ಮಗನಾದಂಥ HD ರೇವಣ್ಣನವರು ಜೈಲು ವಾಸಿಯಾಗಿದ್ದು, ಜೈಲು ಬಂದಿಯಾಗಿದ್ದು ಕೊನೆಯ ತನಕ ಇದೇ ಚೆನ್ನಮ್ಮನವರನ್ನ ಬಹುವಾಗಿ ಕಾಡುತ್ತೆ. ಅದು ಯಾವ ಲೆವೆಲ್ಗೆ ಕಾಡಿತ್ತು ಅನ್ನೋದಕ್ಕೆ ಒಂದು 2 ಮಾತನ್ನು ಹೇಳ್ತೇನೆ. ಅಂದರೆ ಸ್ವತಃ ಅರೆಸ್ಟ್ ಆದಂಥ ರೇವಣ್ಣನವರು ಜಾಮೀನು ಸಿಕ್ಕಿ ಹೊರಗೆ ಬಂದಾಗ ನೇರವಾಗಿ ಬಂದು ಇದೇ ಪದ್ಮನಾಭ ನಗರದಲ್ಲಿರುವಂಥ ದೇವೇಗೌಡರ ಮನೆಗೆ ಬಂದು ತಾಯಿ ಮತ್ತು ತಂದೆಯವರ ಆಶೀರ್ವಾದ ಪಡೆಯುವಾಗ ಬಾಗಿಲಲ್ಲಿ ಹೇಳಿದಂಥ 2 ಮಾತಿದೆಯಲ್ಲ, ಅದು ಚೆನ್ನಮ್ಮನವರ ಆಕ್ರೋಶ, ಚೆನ್ನಮ್ಮನವರ ಪ್ರೀತಿಯ ಬಗ್ಗೆ ಹಿಡಿದ ಕೈಗನ್ನಡಿಂತಿತ್ತು. ಬಂದು ಬಾಗಿಲಲ್ಲಿ ಚೆನ್ನಮ್ಮನವರು ಇರ್ತಾರೆ, ಬಂದು ರೇವಣ್ಣನವರು ಕಾಲಿ ಬಿದ್ದಾಗ ಚೆನ್ನಮ್ಮ ಹೇಳಿದಂಥ ಮಾತು, ನಿನಗೆ ಸುಖ ಸುಮ್ಮನೆ ಜೈಲಿಗೆ ಕಳಿಸಿದಂಥ ಯಾವ ವ್ಯಕ್ತಿಯೂ ಕೂಡ ಉದ್ಧಾರ ಆಗಲ್ಲ ಅನ್ನುವಂಥ ಒಂದು ಮಾತು. ಎರಡನೇದಾಗಿ ಆ ಕಾಲಿಗೆ ಬಿದ್ದ ನಂತರ ಹೇಳ್ತಾರಲ್ಲ, ಬಾ ಮಗ ಮುದ್ದೆ ಉಣ್ಣುವೆ ಅಂತ ಎನ್ನುವಂಥ 2 ಮಾತಿದೆಯಲ್ಲ, ಆ ಮಾತು ತುಂಬ ಜನಕ್ಕೆಲ್ಲ ಹತ್ತಿರ ಇದ್ದವ್ರು ಹೇಳ್ತಾರೆ. ತುಂಬ ಬೇಸರ ಪಟ್ಟುಕೊಂಡು ಚೆನ್ನಮ್ಮನವರು ಯಾವ ಕಾರಣಕ್ಕೂ ಕೂಡ ಇಲ್ಲಿ ತನಕ ಅಂದರೆ ಮಗ ಸೋತರು ಅಥವಾ ಗಂಡ ಸೋತರು, ರಾಜಕೀಯವಾಗಿ ಉತ್ತುಂಗಕ್ಕೇರು, ರಾಜಕೀಯವಾಗಿ ಪಾತಾಳ ಕುಸಿದ್ರು, ಆದರೆ ಯಾವತ್ತೂ ಕೂಡ ಅವರು ಕುಗ್ಗಿರಲಿಲ್ಲ, ಯಾವತ್ತೂ ಕೂಡ ಚೆನ್ನಮ್ಮನವರು ಬೇಸರ ಮಾಡ್ಕೊಂಡಿರಲಿಲ್ಲ, ಯಾವತ್ತೂ ಕೂಡ ಚೆನ್ನಮ್ಮನವರು ಕಣ್ಣೀರು ಹಾಕಿರಲಿಲ್ಲ. ಆದರೆ ಯಾವಾಗ ಸುಖ ಸುಮ್ಮನೆ ಎನ್ನುವಂಥ ದೃಷ್ಟಿಯಲ್ಲಿ ಅಂದುಕೊಂಡು ರೇವಣ್ಣನವ್ರನ್ನ ಅರೆಸ್ಟ್ ಮಾಡಿ
ಜೈಲಲ್ಲಿ ಕಳಿಸಿದ್ರಲ್ಲ ಆಗ ತುಂಬ ನೊಂದ್ಕೊಂಡಿದ್ರು ಇದೇ ಚೆನ್ನಮ್ಮನವ್ರು ಎನ್ನುವಂಥ ಮಾತು ಅಕ್ಕಪಕ್ಕದಲ್ಲಿದ್ದರು ಹೇಳ್ತಿದ್ರು. ಮತ್ತು ರೇವಣ್ಣನವ್ರು ಮನೆಗೆ ಬಂದಾಗ ಆ 2 ಮಾತಿದೆಯಲ್ಲ, ರೇವಣ್ಣನವ್ರನ್ನ ಸುಖ ಸುಮ್ಮನೆ ಜೈಲಿಗೆ ಕಳಿಸಿದಂತೆ ಯಾವ ವ್ಯಕ್ತಿಯೂ ಕೂಡ ಉದ್ಧಾರ ಆಗಲ್ಲ ಎನ್ನುವಂಥ ಒಂದು ಮಾತು, ಜೊತೆಗೆ ಬಾ ಮಗ ಮುದ್ದೆ ಉಣ್ಣುವಂತೆ ಅನ್ನುವಂಥ 2 ಮಾತಿದೆಯಲ್ಲ, ಆ 2 ಮಾತು ರೇವಣ್ಣನವರ ಬಗ್ಗೆ ಇದೇ ಚೆನ್ನಮ್ಮನವ್ರಿಗಿದ್ದಂಥ ಪ್ರೀತಿ ತೋರಿಸುವಂತಿತ್ತು. ಏನೇ ಆಗಲಿ ತುಂಬು ಸಂಸಾರವನ್ನು ನಡೆಸಿದಂಥ ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆಗೆ ಇಡೀ ರಾಷ್ಟ್ರಕ್ಕೆ ಒಬ್ಬ ಪ್ರಧಾನಮಂತ್ರಿಯನ್ನು ಕೊಟ್ಟಂತ ಅಂದರೆ ಹೆಂಡತಿಯಾಗಿದ್ದರೂ ಕೂಡ ತನ್ನ ಎಲ್ಲ ಒಂದು ಪ್ರೇರಣೆಯಾಗಿ ತನ್ನ ಎಲ್ಲ ಒಂದು ಶಕ್ತಿಯನ್ನು ಕುಟುಂಬಕ್ಕಾಗಿ ನೀಡಿ ತ್ಯಾಗಮಯಾಗಿದ್ದಂಥ ಇದೇ ಚೆನ್ನಮ್ಮನವರು ಇದೀಗ ಮಣಿಪಾಲ್ ಆಸ್ಪತ್ರೆಯಲ್ಲಿ 4 ಗಂಟೆ 50 ನಿಮಿಷದ ಸುಮಾರಿಗೆ ತಮ್ಮ ಇಹಲೋಕವಾದ ಪಯಣವನ್ನು ಮುಗಿಸಿ ಬಾರದ ಲೋಕಕ್ಕೆ ತೆರಳಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ